ಆಶ್ಚರ್ಯ ಆಯಿತು ನನಗೆ ಸ್ವಾಮಿ. ಸರಿಯಾದ ಬುದ್ಧಿ ಕಲಿಸ್ತೇನೆ ಮೊದಲ ರೀತಿಯಂತಾಗಿ ಪಾರ್ಥ ಹೇಳಿದರು. ಪಾರ್ಥನ ಕಡೆಯಿಂದ ಯಾರು ಬರ್ತಾರಂತ ನಿರೀಕ್ಷೆಯಲ್ಲಿದ್ದದ್ದು ನಾನು. ಬಂದು ನೋಡ್ತೇನೆ, ಯಾರಿದು? ನನ್ನ ಗಂಡನ ಹೆಂಡತಿ ಅಲ್ವಾ? ಮತ್ತೆ ಇವಳನ್ನು ಮನೆ ತುಂಬಿಸಿಕೊಂಡವಳು ನಾನೇ. ಕನ್ನಡಿಯ ಮುಂಭಾಗದಲ್ಲಿ ನಿಂತರೆ ನನ್ನನ್ನೇ ಕಂಡ ಹಾಗೆ ಉಂಟು. ನೋಡೋಣವಂತೆ. ಸುಭದ್ರಾ, ಅಕ್ಕ ಹೊಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆಗಲಿ ಅಕ್ಕ. ನೀನನ್ನು ಕಂಡಾಗ ಆಶ್ಚರ್ಯ ಆಯಿತು. ಯಾಕೆ? ನೀನು ಈ ಕ್ಷೇತ್ರಕ್ಕೆ ಬರ್ತೀಯ ಅಂತ ನಾನು ಕನಸಲ್ಲಿ ಭಾವಿಸಿಕೊಂಡಿರಲಿಲ್ಲ. ಅನಿವಾರ್ಯ. ನಾವಿಬ್ಬರು ಒಟ್ಟಾಗುವುದು ಎಲ್ಲಿ ಹೇಳು? ಎಲ್ಲಿ? ಅಡಿಗೆ ಮನೆಯಲ್ಲಿ. ಹೌದು. ಇವತ್ತು ಬಸಳೆ ಪದಾರ್ಥ ಮಾಡುವ, ನಾಳೆ ಹರಿವೆ ಪದಾರ್ಥ ಮಾಡುವ, ಮತ್ತೆ ಇನ್ನು ಕಾಯಿ ಪಲ್ಯ ಯಾವ್ದಾದೀತು ಅಂತ ಏನಾದ್ರು ಚರ್ಚೆ ನಡೆಯುವುದು ಅಡಿಗೆ ಮನೆಯಲ್ಲಿ. ಅಡಿಗೆ ಮನೆಯಲ್ಲಿ ಬೇಕಾಗಿರುವಂತ ಅಡಿಗೆ ಮಾಡೋದಕ್ಕಾಗಿ ಅಕ್ಕ ಅದಕ್ಕೆಷ್ಟು ಹಾಕಲಿ, ಅಕ್ಕ ಇದಕ್ಕೆಷ್ಟು ಹಾಕಲಿ. ಒಳ್ಳೇದಾದ್ರೆ ನನ್ನ ಹೆಸರಿಲ್ಲ, ಉಪ್ಪು ಹೆಚ್ಚಾದ್ರೆ ನನಗೆ ಹೇಳುದು, ಅಕ್ಕ ಹೇಳಿದ್ರೆ ಇಷ್ಟು ಉಪ್ಪು ಹಾಕದೆ ಅಂತ. ಹಾಗಂತ ಅಡುಗೆ ಮಾಡುತ್ತ ಆದ್ರೂ ಹಾಕುವರಿದ್ದಾರೆ, ಅದಕ್ಕೆ ಹೇಳುದು. ಅಲ್ಲಿ ಒಟ್ಟಾಗುತ್ತಿರುವಂತ ನಾವು ಇಲ್ಲಿ ಕಂಡಾಗ ಅಬ್ಬಾ ಇದೆಲ್ಲ ನಿನಗೆ ಎಷ್ಟು ಹಿಡಿಸುದಿಲ್ಲ ಅಂತ ಕಾಣುತ್ತದೆ. ಹಿಡಿಸುದಿಲ್ವಾ? ನೀನು ತಡ್ಕೊ ಬೆಳಕಿನ ಹೆಣ್ಣು. ಕರದಲ್ಲಿ ಕೈದೋನು ಹಿಡಿದಿದ್ದಿ, ಎದೆಗೆ ಶೀರ್ಷಕವಚ ನೋಚಿಕೊಂಡಿದ್ದಿ, ವೀರಾವೇಶದಲ್ಲಿ ಇದ್ದಿ. ಹೌದೇನೆ? ಏನಕ್ಕ? ಇಲ್ಲಿಗೆ ಬರ್ಬೇಕಿದ್ರೆ ಯಾರೋ ನೀನನ್ನು ಕಳಿಸಿಕೊಡಿರ್ಬೇಕು. ಹೌದು. ಯಾಕಾಗಿ ಬಂದೆ? ಯಾರು ಕಳುವಿ ಕೊಟ್ಟರು? ಯಾರಿಗಾಗಿ ಇಲ್ಲಿಗೆ ಬಂದೆ? ಹೇಳ್ತೀಯಲ್ಲ ಲಲಿತಾಂಗಿ. ಅಕ್ಕ, ಯಾರು ಬರುವ ನಮ್ಮಿಬ್ಬರ ಒಡನಾಟ ಇರುವುದು ಎಲ್ಲಿ? ಇಲ್ಲಿ ಅಡುಗೆ ಮನೆಯಲ್ಲಿ. ಹೌದು. ಹಾಗಂತ ಅಡುಗೆ ಮನೆ ಹುಡುಕಿದೆ, ನೀನು ಇಲ್ಲವಾದೆಯಲ್ಲಿ. ಓ, ನೀನು ಅಡುಗೆ ಮನೆಗೆ ಬಂದಿದ್ಯಾ? ಅಲ್ಲಿಗೆ ನೋಡಿದೆ. ನಾನು ಇವತ್ತು ಅಡುಗೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಹೋಗ್ಲಿಲ್ಲ, ನಾನು ರಣಕ್ಷೇತ್ರದಲ್ಲಿ. ಹೌದು, ಗೊತ್ತಾಯ್ತು. ಹಾಗಂತ ವಿಷಯ ನೀನು ಎಲ್ಲಿರುವ ವಿಷಯ ನನಗೆ ಗೊತ್ತಾಯ್ತು. ಆದರೆ ನನ್ನನ್ನು ಹುಡ್ಕೊಂಡು ಯಾವ್ದು ಅಡುಗೆ ಮಾಡ್ಲಿಕ್ಕೆ ಬಂದದ್ದು ನೀನು? ಅಡುಗೆ ಮಾಡ್ಲಿಕ್ಕೆ ನಮ್ಮಲ್ಲಿ ಜನ ಇಲ್ವೇ? ಮತ್ತೆ ಹೋಗಿ ನೋಡಿದಾಗ ಅಲ್ಲಿ ನೀನು ಇಲ್ಲವಾದೆ. ಆದ್ರೆ ನೀನೇ ಕೇಳಿದೆಯಲ್ಲ, ಸೀದ ಕವಚವನ್ನು ತೊಟ್ಟು ದುರ್ರ ಬಾಣಗಳನ್ನು ಹಿಡಿದು ರಣಕ್ಷೇತ್ರಕ್ಕೆ ಯುದ್ಧಕ್ಕೆ ಬಂದೆಯಲ್ಲ ಅಂತ. ಅಕ್ಕ, ಯಾರಿಗಾಗಿ ಯಾರು ಬರ್ತಾರೆ ಹೇಳು? ಯಾರಿಗೆ ಯಾರು ಇಲ್ಲ. ಯಾರು ಇಲ್ಲ. ಅವ್ರವ್ರ ತಲೆಗೆ ಅವ್ರವ್ರ ಕೈ.
ನಾವೇ ಗೋಡೆ ಮಣ್ಣೆ. ಆದ್ರೆ ನೀನು ಯಾರ ಪರವಾಗಿ ಬಂದೆ ಹೇಳು? ನೀನು ನಿನ್ನ ಗಂಡನ ಪರವಾಗಿ ಬಂದೆ ಅಲ್ಲ. ಹಾಗೆ ನಾನು ನನ್ನ ಗಂಡನ ಪರವಾಗಿ ಈ ರಣಕ್ಷೇತ್ರಕ್ಕೆ ನಿನ್ನಲ್ಲಿ ದುರವನ್ನು ಕೊಡಬೇಕಾಗಿ ಬಂದವಳು ನಾನಕ್ಕ. ಪಾರ್ಥನ ಪಕ್ಷವನ್ನ ಅಂತೂ ಬಂದಿದ್ದೇನೆ. ಹಾಗಾಗಿ ನನ್ನ ಗಂಡನಿಗೆ ತೊಂದರೆ ಕೊಟ್ಟಿದ್ದೀಯಾ, ಸೋಲನ್ನು ಖಂಡಿಸುವ ನೀನೇ ಆಗಿದ್ದೀಯಾ. ನಿನ್ನಲ್ಲಿ ಧೈರ್ಯ ಅಂತಾದ್ರೆ ನನ್ನಲ್ಲಿ ದುರ ಕೊಡಬಹುದಲ್ಲ. ಇಚ್ಛೆ ಒಳ್ಳೆ ಚಲನೆ ಕೊಡ್ತೇನೆ ತಂಗಿ. ಮಚ್ಚರದಿ ಕಾದುವೆಯ ಸಚ್ಚಾಂಗಿ 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 ಕೇಳುತ್ತವದೆ ಸಮರ ಇಚ್ಛೆ ಒಳ್ಳೆಯದಲ್ಲ. ನಿನಗೆ ಹುಚ್ಚೇನೆ ತಂಗಿ, ನಿನಗೆ ಹುಚ್ಚೆ 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 ಹುಚ್ಚೇನೆ ತಂಗಿ. ತಂಗೆ
ಸೋಲಾಯಿತು. ಹಾ ಯಾವ ಹೆಣ್ಣಿಗೆ ಆಗಲಿ ಗಂಡನಿಗೆ ಸೋಲಾದ್ರೆ ಅವಮಾನ ಆದ್ರೆ ಹಾ. ಯಾವ ಹೆಣ್ಣು ಸಹಿಸುವುದಿಲ್ಲ. ಹಾಗಂತ ಹಾ. ನನ್ನ ಗಂಡನ ಪರವಾಗಿ ಹಾ. ನಿನ್ನಲ್ಲಿ ದುರವನ್ನು ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ ಅಕ್ಕ. ನೀನು ನನ್ನ ಗಂಡ ಅಂತ ಎತ್ತಿ ಹೇಳೋದು ನೋಡಿದ್ರೆ ಹಾ, ನಿನಗೆ ಗಂಡನವರು ಮೊದಲು ನನಗೆ ಗಂಡನ. ಮೊದಲು ನಿನಗೇ ಗಂಡ ನಾನು ಮಾಡ್ತೇನೆ. ನಾನು ಕೊಟ್ಟ ಅವಕಾಶ ನಿನಗೆ. ಹಾ ನಮ್ಮ ಯಜಮಾನರು ಆ ಹೊತ್ತು ಹಾ ಜಟೆ ಕಟ್ಟಿದ ಕೂದಲು, ಹಾ ಕಾವಿ ವಸನ ಹಾ ಇಟ್ಟು ನಿಮ್ಮಲ್ಲಿಗೆ ಬಂದ್ರಂತೆ. ಹಾ ಆ ಹೊತ್ತು ನನ್ನ ಗಂಡನ ಜೊತೆಲಿ ಓಡಿ ಬಂದವಳು ನೀನು. ಹಾ, ಒಪ್ಕೊಳ್ಳುವ. ನಾನು ಬೇಸರ ಮಾಡಲಿಲ್ಲ. ಹಾ ಯಾವ ಹೆಣ್ಣಾದ್ರೂ ತನ್ನ ಗಂಡನ ಜೊತೆಲಿ ಮತ್ತೊಂದು ಹೆಣ್ಣು ಬಂದ್ರೆ ಒಳಗೆ ತುಂಬಿಸ್ಕೊಳ್ತಾಳ, ಆಹಾ. ಮುಖಕ್ಕೆ ಮಂಗಳಾರತಿ ಇಟ್ಕೊಂಡು ಕರ್ಕೊಳ್ತಾಳ, ಯಾರು ಕರ್ಕೊಳ್ಳುವುದಿಲ್ಲ. ಪರಕೆ ಕಟ್ಟು ಹಿಡ್ಕೊಂಡು ನಿಂತ್ಕೊಳ್ತಾಳೆ, ಎಲ್ಲಿ ಹೋಗ್ತಿ ಬರ್ತಿ ಅಂತ. ಅದು ನೀ ಹಾಗೆ ಮಾಡ್ಲಿಲ್ವಲ್ಲ. ನಾನು ಹಾಗಲ್ಲ. ಹಾಗಿದ್ರೆ ನನ್ನ ಮನಸ್ಸು ಎಷ್ಟು ದೊಡ್ಡದು ಇರೋದಾಗಿ ತಿಳಿಬೇಕು. ಹಾ ನಿನ್ನನ್ನು ಮನೆ ತುಂಬಿಸಿ ಹಾ ನಿಮ್ಮ ಮುಖಕ್ಕೆ ಮಂಗಳಾರತಿ ಮಾಡಿ ಹಾ ಮನೆ ತುಂಬಿಸಿಕೊಂಡವಳು ನಾನು. ಗೊತ್ತು ನನಗೆ. ಮದುವೆಯಾಗಿ ಮನೆ ತುಂಬಿಸಿಕೊಂಡ್ರೆ ಸಾಕಾಗುದಿಲ್ಲ. ಹಾ ಅಕ್ಕ ತಂಗಿಯರು ಹೇಗಿರಬೇಕು, ಒಂದು ಗಂಡನ ಹೆಂಡತಿ ಇರೋದಾಗಿ ಪ್ರಪಂಚಕ್ಕೆ ತೋರಿಸಿಕೊಟ್ಟದಿದ್ರೆ ಹಾ ಈ ದ್ರೌಪದಿ. ಹಾ ಅದಲ್ದಿದ್ರೆ ದಿವಸ ನಿನಗೆ ಚಿತ್ರಹಿಂಸೆ ಕೊಡ್ಬಹುದು ನಾನು, ಕೊಡ್ಬೋದಪ್ಪ. ಹೋದಲ್ಲೂ ಬಂದಲ್ಲೆಲ್ಲ. ಹಾ ಯಾಕೆ? ಹಾ. ಸರ್ವಾಧಿಕಾರ ನನ್ನದು. ಹಾ ಹಿರಿಯ ಹೆಂಡ. ಐವರಿಗೆ ಹೆಂಡತಿ ನಾನು, ಹಾ. ಯಜಮಾನಿಕೆ ನನ್ನದೇ. ಹಾ ಅದ ನಿನ್ಗೆ ಯಜಮಾನಿಕೆ ಬಿಟ್ಟಿದ್ದೀನಲ್ಲ, ನೋಡ್ಕೋ ಅಷ್ಟೇ. ಇರ್ಲಿ ಅಂತ. ಹಾ ಹಾಗ ಕೊಟ್ಟ ಸಲಿಗೆ ಹೆಚ್ಚಾಯ್ತು ಅಂತ. ಹಾ ಹಾ ಈ ಸವತಿ ಮಸ್ತರ ಒಳ್ಳೇದಲ್ಲ. ಹಾ ನೀನು ಎಷ್ಟು ದಿವಸದಿಂದ ಕಾಯ್ತಾ ಇದ್ದಿ ಯಾಕೆ? ಇಂಥದೊಂದು ಅವಕಾಶ ಸಿಗ್ತದೆ ಎನ್ನುವುದಾಗಿ. ಹಾ ಅರ್ಜುನಲ್ಲಿ ಹೋರಾಟ ನಡೆಸಿದ್ದೇನೆ. ಹಾ ಪಾಂಡವರ ಐವರಿಗೂ ಹೆಂಡತಿ ಆಗುವುದಕ್ಕೆ ಮೂಲ ಕಾರಣ ಪಾರ್ಥ. ಹಾ ಅಂಥವರಲ್ಲಿ ನಾನು ಕಾಳಗ ಮಾಡಿ ಅವರು ಸೋತಿದ್ದಾರೆ. ಹಾ ಅವರಿಗೆ ಸಮಾಧಾನದ ನುಡಿ ಹೇಳಿ ಅವರ ಪಕ್ಷವನ್ನಂತೂ ಬಂದಿದ್ದೇನೆ ಅಂತ ಹೇಳ್ತಾ ಇದ್ದಿ. ಹೌದು. ಮೂರು ಲೋಕದ ಗಂಡ ಎನ್ನುತ್ತಾ ನಿಗಳತಿಗೆ ಪಾತ್ರರಾಗಿರುತ್ತಾ ಅರ್ಜುನ ದೇವರಲ್ಲಿಯೇ ಹಾ ಆಗದಿರುವಂತಹ ವಿಚಾರ ಹಾ ನೀನಿಲ್ಲಿಗೆ ಬಂದು ಹೇಳಿದಿ. ಹಾ ನಿನ್ನನ್ನು ಸುಭದ್ರ ಅಂತ ಹೆಸರಿಸಿದ್ದಾರೆ. ಹಾ ಅದರ ಅರ್ಥ ಏನು ಗೊತ್ತಾ ನಿನಗೆ? ಒಳ್ಳೆಯ ಭದ್ರತೆ ಹೇಳುವಳು ನಾನು. ಹಾ, ಭದ್ರಭೂಷಿತೆ ಎನ್ನುವುದಾಗಿ. ಹಾ ಆಮೇಲೆ ಏನು? ನೀನಿಲ್ಲಿಗೆ ಬಂದಾಗ ಹಾ ನಿನಗೆ ಯಾವ ತೊಂದರೆಯಾಗಿದೆ ನಾನು ಕಂಡುಕೊಂಡು ಹೋದಾಗ ಹಾ ನೀನು ಜಗಳಕ್ಕೆ ಬಂದ ವಿಚಾರ ನೋಡಿದರೆ ನನಗೊಂದು ಕಥೆ ನೆನಪಾಗ್ತದೆ ಸ್ವಾಮಿ. ಯಾವ ಕತೆ? ಅಕ್ಕ ತಂಗಿಯರು ಹೀಗೆ ಬೈಲಲ್ಲಿ ಹೋಗ್ತಾ ಇದ್ರಂತೆ. ಹಾ ಬೈಲಲ್ಲಿ ಹೋಗುವಾಗ ಸಾಲು ಸಾಲಾಗಿ ಗದ್ದೆಗಳು ಕಾಣ್ತಾ ಉಂಟು. ಹಾ ಒಂದು ಏರು ಗದ್ದೆ, ತಗ್ಗು ಗದ್ದೆ ಎಲ್ಲ. ಹಾಗೆ ಆ ಏರು ಗದ್ದೆಯ ನೀರು ಕೆಳಗೆ ಬರುವುದಕ್ಕೆ ಒಂದು ಅಂಡೆ ಆಕಾರದ ವಸ್ತು ಇಟ್ಟಿದ್ರಂತೆ. ಆಗ ತಂಗಿ ಕೇಳಿದ್ಲಂತೆ ಅಕ್ಕನ ಹತ್ರ, ಅಕ್ಕ ಅಕ್ಕ ಅದೇನೇ ಅಲ್ಲಿ ಇರುವುದು ಅಂತ. ಆಗ ಅಕ್ಕ ಹೇಳಿದ್ಲಂತೆ ನೀರಂಡೆ ಅಂತ. ಸ್ವಾಭಾವಿಕ. ಅದು ನೀರು ಹೋಗುವ ಅಂಡೆ ಅಂತ ಅವಳು ಹೇಳಿದ್ದು. ಹಾ ನಾನು ಕೇಳಿದ್ದು, ಅದು ಕೇಳಿದಾಗ ನೀನು ನೀರಂಡೆ ಅಂತ ಹೇಳ್ತೀನಿ, ನಾನೆಲ್ಲ ರಂಡೆ ನೀನೆ ಅಂತ. ಅಕ್ಕ ತಂಗಿಯರಿಬ್ರು ಅದೇ ಜಗಳ ಮಾಡ್ಲಿಕ್ಕೆ ಹೊರಟು. ಇದು ಆ ಜಗಳ ಅಲ್ಲ. ಹಾಗೆ ಆಗುತ್ತದೆ ಅಂತ ಹೇಳುವುದು. ಹಾ ಹಾ